ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಅಪೋಲೋ ಮೈಕ್ರೋಸಿಸ್ಟಮ್ಸ್. ಇವತ್ತು ಇದ್ರ ಬಗ್ಗೆ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ. ಎಂತಕ್ಕಪ್ಪ ಈ ಸ್ಪೆಸಿಫಿಕ್ ಸ್ಟಾಕ್ನ ಚೂಸ್ ಮಾಡಿದೆ ಅಂದರೆ, ಇನ್ನು ಫೆಬ್ರವರಿ 1 ಒಂದು ಬಜೆಟಿಂಗ್ ಇದೆ. ಬಜೆಟಿಂಗ್ ಟೈಮಲ್ಲಿ ತ್ರೀ ಸೆಕ್ಟರ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ. ಒಂದು ಡಿಫೆನ್ಸು, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇನ್ನೊಂದು ರೈಲ್ವೇಸು. ಸೊ ಹಾಗಾಗಿ ಒಂದು ಸ್ಯಾಂಪಲ್ ಅನಾಲಿಸಿಸ್ಗೋಸ್ಕರ ಒಂದು ಡಿಫೆನ್ಸ್ ಸ್ಟಾಕ್ನ ಪಿಕ್ ಮಾಡೋಣ ಅಂದ್ಬಿಟ್ಟು ಅಪೋಲೋ ಮೈಕ್ರೋಸಿಸ್ಟಮ್ನ ಪಿಕ್ ಮಾಡಿದ್ದೀನಿ. ಸೊ ಇದರಲ್ಲಿ ಹೋಗ್ತಾ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಆ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಹೋಗ್ತಾ ಇದು ಕಂಪನಿ ಏನೇನು ಪ್ರಾಡಕ್ಟ್ಸ್ ಮಾಡುತ್ತೆ, ಏನೇನು ಸೆಕ್ಟರಲ್ಲಿ ಇನ್ವಾಲ್ವ್ ಆಗಿದೆ ಅದ್ರ ಬಗ್ಗೆ ಮಾಡೋಣ. ಫೈನಾನ್ಷಿಯಲ್ಸ್ ಬಗ್ಗೆ ಮಾತಾಡೋಣ. ನೆಕ್ಸ್ಟು ಟೆಕ್ನಿಕಲ್ ಅನಾಲಿಸಿಸು ಬಗ್ಗೆನೂ ಮಾತಾಡೋಣ. ಅದಾದ ಮೇಲಿಂದ ಇದ್ರದ್ದು ಕಂಪನಿದು ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇಷ್ಟನ್ನ ಹೇಳಿ ಈ ವಿಡಿಯೋನ ಮುಗಿಸೋಣ. ಸೊ ಮೊದಲನೇದಾಗಿ ಕಂಪನಿ ಬಗ್ಗೆ ಮಾತಾಡೋಣ. ಅಪೋಲೋ ಮೈಕ್ರೋಸಿಸ್ಟಮ್ ಬಂದು ಡಿಫೆನ್ಸ್ ರಿಲೇಟೆಡ್ ಕಂಪನಿ. ಸೊ ಇದು ಮೇಯ್ನ್ಲಿ ಇದ್ರ ಫೋಕಸ್ ಬಂದು ಎಲೆಕ್ಟ್ರೋಮೆಕ್ಯಾನಿಕಲ್ ರೀತಿಯ ಕೆಲಸಗಳಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡ್ರೋನಿಂದ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ಮೂಲಕ ಈಗ ಬಾಂಬ್ ಆಗ್ತಾ ಇರ್ತಾರ. ಈ ಥರ ಈ ರಾಕೆಟ್ ಲಾಂಚಿಂಗಲ್ಲಿ ಈ GNU ಅಂದರೆ ಇದು ನ್ಯಾವಿಗೇಷನ್ಗೆ ಹೆಲ್ಪ್ ಮಾಡೋ ಸಿಸ್ಟಮ್ನ ಡೆವಲಪ್ ಮಾಡ್ತಾರೆ. ಇವ್ರು ಪ್ರೈಮರಿಲಿ ಕಂಪ್ಲೀಟಾಗಿ ಎಂಡ್ ಟು ಎಂಡ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಬಟ್ ಬಿಹೈಂಡ್ ದ ಸೀನ್ಸು ಈಗ ರಾಕೆಟ್ ಲಾಂಚ್ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ವಸ್ತುಗಳನ್ನ ಇವರು ತಯಾರಿಸ್ತಾರೆ. ಸೊ ಈಗ ಇದ್ರದ್ದು ವರ್ಟಿಕಲ್ಸ್ ನೋಡೋಣ, ಬಿಸ್ನೆಸ್ ವರ್ಟಿಕಲ್ಸು. ಇವ್ರದ್ದು ಮಿಸೈಲ್ ಡಿಫೆನ್ಸು, ಗ್ರೌಂಡ್ ಡಿಫೆನ್ಸು, ಏರ್ಫೋರ್ಸ್ ಡಿಫೆನ್ಸು ಮತ್ತು ಸ್ಪೇಸ್ ಸಿಸ್ಟಮಲ್ಲಿ ಪ್ರಿಸಿಷನ್ ಇಂಜಿನಿಯರಿಂಗು, ಇದೆಲ್ಲ ಕೆಲವು ಸೆಕ್ಟರ್ಗಳು. ಹಾಗೆ ಸರ್ವಿಸಸ್ ಬಗ್ಗೆ ನೋಡಿದ್ರೆ ಹಾರ್ಡ್ವೇರ್ ಡಿಸೈನ್ ಸರ್ವಿಸಸ್ಸು, ಸಾಫ್ಟ್ವೇರು ಮತ್ತು ಇಂಜಿನಿಯರಿಂಗ್. ಸೊ ಇಷ್ಟೆಲ್ಲ ನೋಡ್ಬೇಕಾದ್ರೆ ನೀವು ಪ್ರಾಡಕ್ಟ್ಸ್ಗಳು ನೋಡ್ಬೋದು. ಅದು ಪ್ರಾಡಕ್ಟ್ಸ್ಗಳು ಬಂತು ಅಂದರೆ ಇದು ಗಿಂಬಲ್ ಅಂದರೆ ಯೂಶ್ವಲಿ ನಾವು ಕ್ಯಾಮ್ರಾಗಳು ಹೇಗೆ ಸ್ಟೆಬಿಲೈಸೇಷನ್ ಬೇಕು, ಕ್ಯಾಮ್ರಾ ಮೂವ್ಮೆಂಟ್ ಆಗಬೇಕಾದ್ರೆ ವೇರಿಯೇಷನ್ಸ್ ಇರುತ್ತೆ. ಅಳ್ಳಾಡಿದಾಗ ಅದರದ್ದು ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲ್ಲ, ಬಟ್ ಅದು ಸ್ಟೆಬಿಲೈಸೇಷನ್ಗೋಸ್ಕರ ಯೂಸ್ ಮಾಡೋದು. ಮಿಸೈಲ್ ಲಾಂಚರ್ ಆಗಿರ್ಬೋದು, ಆಗಲೇ ಹೇಳಿದೆ GNC ಕಿಟ್ ಅಂದರೆ ಇದು ನ್ಯಾವಿಗೇಷನ್ ಸಿಸ್ಟಮ್ಗೋಸ್ಕರ ಯೂಸ್ ಮಾಡೋದು. ಅದೇ ಥರ ಮಿಸೈಲ್ ಫಿನ್ ಆ್ಯಕ್ಚುಯೇಟರ್ ಅಂದರೆ ಮಿಸೈಲ್ನ ಲಾಂಚ್ ಮಾಡೋಕ್ಕೆ ಯೂಸ್ ಮಾಡೋದು. ಸೊ ಈ ಥರ ಡಿಫ್ರೆಂಟ್ ಕೆಟಗರಿ ಆಫ್ ಪ್ರಾಡಕ್ಟ್ಸ್ ಇದೆ. ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಲಿಸ್ಟ್ ಇದೆ. ಸೊ ನಾನು ಅದ್ರ ಬಗ್ಗೆ ಇನ್ ಡೆಪ್ತಾಗಿ ಎಲ್ಲ ಕವರ್ ಮಾಡೋಕ್ಕೋಗಲ್ಲ. ಬಟ್ ದ ಮೇನ್ ಐಡಿಯಾ ಬಂದು ಇದು ಮೇನ್ಲಿ ಡಿಫೆನ್ಸಲ್ಲಿ ಏನೇನು ರೀತಿ ಯೂಸ್ ಆಗುತ್ತೆ ಅಂತ. ನಾವು ಯಾವುದೇ ಒಂದು ಕಂಪನಿ ಚೂಸ್ ಮಾಡಬೇಕಾದ್ರೆ ನಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಅದ್ರ ಕ್ಲೈಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವ್ರಿಗೆ ಎಷ್ಟು ಜನ ಕ್ಲೈಂಟ್ಸ್ ಇದ್ದಾರೆ, ಅವರಿಂದ ಫ್ರೀಕ್ವೆಂಟ್ ಆರ್ಡರ್ಸ್ ಹೇಗೆ ಬರುತ್ತೆ, ಮತ್ತು ಈ ಕ್ಲೈಂಟ್ಸ್ದು ಕ್ವಾಲಿಟಿ ಹೇಗಿದೆ ಅನ್ನೋದು ನೀವಿಲ್ಲಿ ನೋಡ್ಬೋದು. ಇಲ್ಲೆಲ್ಲ DRDO, ಭಾರತ್ ಡೈನಾಮಿಕ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್, HAL, ಆಲ್ಮೋಸ್ಟು ಎಲ್ಲ ಡಿಫೆನ್ಸ್ ಇದೆ. ಇದರಲ್ಲಿ ಅದಾನಿನೂ ಇದೆ, ಇಸ್ರೋನೂ ಇದೆ, ಅದಾನಿನೂ ಇದೆ ಆ್ಯಸ್ ಎ ಪ್ರೈವೇಟ್ ಪ್ಲೇಯರ್. ನಾನು ಅದಾನಿ ಲಿಸ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಕಲ್ಯಾಣಿ ಇದೆ. ಇದೆಲ್ಲ ಎಂತ ಕೇಳ್ತಾ ಇದ್ದೀನಿ, ಇದು ಬೋತ್ ಗೌರ್ಮೆಂಟ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡು ಕಡೆಯೂ ವರ್ಕ್ ಮಾಡುತ್ತೆ. ಇಂಪಾರ್ಟೆಂಟಾಗಿ ಇವ್ರಿಗೆ ತುಂಬಾ ಲಾರ್ಜ್ ಕ್ಲೈಂಟ್ಸ್ಗಳಿದ್ದಾರೆ. ಸೊ ಈ ಕ್ಲೈಂಟ್ಸ್ಗಳು ಇರೋದ್ರಿಂದ ಏನು ಅಡ್ವಾಂಟೇಜು ಅಂದರೆ, ಈ ಕ್ಲೈಂಟ್ಸ್ಗಳು ಆಲ್ರೆಡಿ ಡ್ಯೂ ಡಿಲಿಜೆನ್ಸ್ ಮಾಡಿರ್ತಾರೆ ಈ ಕಂಪನಿ ಬಗ್ಗೆ. ಸೊ ಹಾಗಾಗಿ ಇವ್ರದ್ದು ಒಂದು ಪ್ಲಸ್ ಅಂತ ಅಂದ್ಕೊಳ್ಳೋಣ. ಈಗ ಇಷ್ಟೆಲ್ಲ ಕವರ್ ಮಾಡ್ತಾ, ಸೊ ನಮಗೆ ಈ ವೆಬ್ಸೈಟ್ಗೆ ಹೋದ್ರೇ ಅವ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಗೊತ್ತಾಯಿತು. ನಡೀರಿ ಅವ್ರದ್ದು ಫೈನಾನ್ಷಿಯಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫೈನಾನ್ಷಿಯಲ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ನಿಮ್ಗೆ ಆಲ್ರೆಡಿ ಇದು ಏನೇನು ಮಾಡುತ್ತೆ ಎತ್ತ ಅಂತ ಆಲ್ರೆಡಿ ಹೇಳಿದೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ನು ಕವರ್ ಮಾಡಬೇಕಿತ್ತು, ಆ ಸಿಸ್ಟಮಲ್ಲಿರಲಿಲ್ಲ. ಅಪೋಲೋ ಸಿಸ್ಟಮ್ಸ್ ಅವರು ರೀಸೆಂಟಾಗಿ ಐಡಿಯಲ್ ಎಕ್ಸ್ಪ್ಲೋಸಿವ್ಸ್ ಅನ್ನೋದಕ್ಕೂ ಇನ್ವೆಸ್ಟ್ ಮಾಡಿದ್ದಾರೆ. ಐಡಿಯಲ್ ಎಕ್ಸ್ಪ್ಲೋಸಿವ್ಸ್ ಬಂದು ಡಿಫ್ರೆಂಟ್ ಕೆಟಗರಿ ಆಗುತ್ತೆ, ಮೋಸ್ಟ್ಲಿ ಇಂಟು ಎಕ್ಸ್ಪ್ಲೋಸಿವ್ ಸೆಗ್ಮೆಂಟು. ಸೊ ಅವ್ರದ್ದು ಪೋರ್ಟ್ಫೋಲಿಯೋನ ತುಂಬಾ ಡೈವರ್ಸ್ ಮಾಡೋಕ್ಕೆ ಅವರು ನೋಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿ ಅಸೆಟ್ ಆದರೆ, ಇನ್ನೊಂದು ಕಡೆ ಆ ಐಡಿಯಲ್ಗೆ ತುಂಬ ಸಾಲನೂ ಆಗಿದೆ. ಸೊ ಅದು ಇನ್ನೂ ಪ್ರಾಫಿಟಲ್ಲಿಲ್ಲ. ಸೊ ಹೇಗೆ ವರ್ಕೌಟ್ ಮಾಡ್ತಾರೆ, ಹೇಗೆ ಕಂಪನಿ ಅದರಿಂದ ಹೊರಗಡೆ ಆಚೆ ಬರ್ತಾರೆ ಅನ್ನೋದು ನೋಡಬೇಕು. ಬಟ್ ಆನ್ ಎನ್ ಹೈಯರ್ ಎಂಡ್ ಈಗ ಸದ್ಯಕ್ಕೆ ನಾವು ಇದನ್ಕೊಳ್ಳೋಣ, ಅದರಿಂದ ಪ್ರಾಫಿಟ್ ಅಂದರೆ ಇವ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ತಾ ಇದ್ದಾರೆ. ಸೊ ಅದನ್ನು ಒಂದು ಪಾಸಿಟಿವ್ ಅಂದ್ಕೊಳ್ಳೋಣ. ನಾನು ಇನ್ನೂ ನೆಗೆಟಿವ್ ಅದರದ್ದು ಕ್ಯಾಶ್ ಫ್ಲೋ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಈಗ ಇಷ್ಟಪಡಲ್ಲ, ಯಾಕೆಂದರೆ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಫ್ಯೂಚರಲ್ಲಿ ನೋಡಿ ಅದ್ರ ಬಗ್ಗೆ ಪಾಸಿಟಿವಾ ನೆಗೆಟಿವ್ ಅಂತ ನೋಡ್ತೀನಿ. ಸೊ ಈಗ ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ 9559 ಇದೆ. ಸೊ ಇದರ ಅರ್ಥ ಇದು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಗೆ ಬರುತ್ತೆ. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಬರುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ತುಂಬಾ ರಿಸ್ಕ್ ಇರುತ್ತೆ. ಕರೆಂಟ್ ಪ್ರೈಸ್ ಬಂದು 268 ಇದೆ, ಲೋ ಬಂದು 98 ಇದೆ, ಹೈ ಬಂದು 355 ಇದೆ. ಸೊ ಇದು ಕಂಪೇರ್ ಮಾಡಿದ್ರೆ ಅದ್ರ ವೇರಿಯೇಷನಲ್ಲಿ ಮಿಡ್ಡಲ್ಲಿದೆ.
ನೆಕ್ಸ್ಟು ಇದರಲ್ಲಿ ಕೆಲವು ಎಲ್ಲದ್ರ ಬಗ್ಗೆನೂ ನಾವು ಮಾತಾಡೋಕ್ಕಾಗಲ್ಲ, ಬಟ್ ಕೆಲವುದು ಇಂಪಾರ್ಟೆಂಟ್ ಇದೆ. ಒಂದು ಡೆಪ್ತ್ ಇದೆ. ಡೆಪ್ತ್ ಅಂದ್ರೇನು ಸಾಲ ಇದೆ. ಸೊ ಈ ಕಂಪನಿಯವರು ಈ ಸಾಲ ಎಂತಕ್ಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ನೆಗೆಟಿವ್ ಪಾಯಿಂಟ್ ಇದೆ, ಅದನ್ನು ನಾನು ಮುಂದೆ ಹೇಳ್ತೀನಿ. ಬಟ್ ಇದರಲ್ಲಿ ನೆಗೆಟಿವ್ ಇದೆ ಡೆಪ್ಟು ಈಕ್ವಿಟಿ ರೇಷಿಯೋ. ಡೆಪ್ಟು ಈಕ್ವಿಟಿ ಅಂತ ಅಂದರೆ ಈಗ ನಾವು ಈ ಕಂಪನಿ ಈ ಸಾಲ ಮಾಡೋದಕ್ಕೂ ಮತ್ತು ಈಕ್ವಿಟಿ ರೇಷಿಯೋ ಮಾಡೋದು 0.29 ಇದೆ. ಯೂಶ್ವಲಿ ನಾವು ಸ್ಟಾಕ್ ಸ್ಪೀಕಿಂಗ್ ಮಾಡ್ಬೇಕಾದ್ರೆ 0.5 ಒಳಗಡೆ ಇದ್ದರೆ ಬೆಟರು. ಸೊ 0.29 ಇಟ್ ಈಸ್ ಓಕೆ. ಬಟ್ ನೆಗೆಟಿವ್ ಸೈಡ್ ಏನಿದೆ ಅಂತ ಅಂದರೆ ಫ್ರೀ ಕ್ಯಾಶ್ ಫ್ಲೋ -75.1 ಇದೆ. ಇದ್ರ ಬಗ್ಗೆನೂ ಮುಂದೆ ಮಾತಾಡ್ತೀನಿ. ಇದು ಒಂದು ನೆಗೆಟಿವ್ ಪಾಯಿಂಟ್ ಇದೆ ಈ ಕಂಪನಿಗೆ. ಅಪಾರ್ಟ್ ಫ್ರಮ್ ದಟ್ ಇದ್ರದ್ದು ಪಿ ಇನೂ ನೋಡ್ಬೋದು. ಪಿ ಇ ಬಂದು 112 ಇದೆ. ಯೂಶ್ವಲಿ 112 ಬಂದು ತುಂಬಾ ಹೈ ಪಿ ಇ ಆಗುತ್ತೆ. ಪಿ ಇ ಅಂದ್ರೇನು, ಫಾರ್ ಎಕ್ಸಾಂಪಲ್ ನೀವು ಆ ₹1 ಇರೋ ಈಗ ಕರೆಂಟ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಬಂದು ₹1 ಇತ್ತು ಅಂತಂದರೆ ನೀವು ಎಷ್ಟು ಕೊಟ್ಬಿಟ್ಟು ಅದು ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತ ಅದಾಗುತ್ತೆ. ಇಲ್ಲಿ ನೋಡಿದ್ರೆ ₹112 ಅಂತ ಇದೆ. ₹112 ಬಂದು ಹೈಯರ್ ಇವ್ಯಾಲ್ಯೂಯೇಷನ್ಸ್ ಇದೆ. ಬಟ್ ಇದು ನಿಜವಾಗ್ಲೂ ವರ್ತಿದೆಯಾ ಹೇಗೆ ಅದ್ರ ಬಗ್ಗೆನೂ ಮುಂದೆ ಮಾತಾಡೋಣ. ಬಟ್ ಹಾಗೆ ಈ ಪಿ ಜಿ ರೇಷಿಯೋ ಇದೆಯಲ್ಲ, ಅದೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಪಿ ಜಿ ರೇಷಿಯೋ ಬಂದು ಇನ್ ಕೇಸ್ ಈ ಒಂದು ಪಿ ಹೈಯರ್ ಮಲ್ಟಿಪಲ್ಸ್ ಇದ್ದು ಇದು <2 ಇತ್ತು ಅಂತಂದರೆ ಇದೇನು ಇನ್ಫಾರ್ಮೇಷನ್ ಕೊಡುತ್ತೆ ಅಂತಂದರೆ ಈ ಕಂಪನಿ ಗ್ರೋಯಿಂಗ್ ಫೇಸಲ್ಲಿದೆ. ಸೊ ಹಾಗಾಗಿ ಈ ಪಿ ಇನ್ನು <2 ಇತ್ತು ಅಂದರೆ ಇಟ್ ಈಸ್ ಅಕ್ಸೆಪ್ಟಬಲ್ ರೇಂಜ್, ಇಟ್ ಈಸ್ ಗುಡ್ ಫಾರ್ ಬೈಯಿಂಗ್ ಅಂತ ಆಗುತ್ತೆ. ಸೊ ಮುಂದುವರಿತಾ ಇದ್ರದ್ದು ಚಾರ್ಟ್ ಇದೆ. ಈ ಚಾರ್ಟ್ ಬಂದು ನಾನು ಹೇಗಿದೆ ಎತ್ತ ಅಂತ ಅಂದ್ಬಿಟ್ಟು ಅದಕ್ಕೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಅಂತ. ಸೊ ಇದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ನೀವು ಆಲ್ರೆಡಿ ನೋಡ್ಬೋದು. ಇದು ಕಂಪನಿ ಪ್ರತಿ ವರ್ಷ 32.7 CAGR ಅಲ್ಲಿ ಲಾಸ್ಟ್ 5 ಇಯರ್ಸಿಂದ ಓಡ್ತಾ ಇದೆ. ಪ್ರೊಮೋಟರ್ಸು 1.75% ಇನ್ಕ್ರೀಸ್ ಆಗುತ್ತೆ. ಯಾವಾಗಲೂ ಪ್ರೊಮೋಟರ್ಸ್ ಮೋರ್ ದೆನ್ 50% ಇರೋದು, ಪ್ಲಸ್ ಪ್ರೊಮೋಟರ್ ಅಕ್ವೈರಿಂಗ್ ದ ಸ್ಟೇಕ್ ಈಸ್ ಆಲ್ವೇಸ್ ಗುಡ್. ಅದನ್ನು ನಾವು ಅಂದ್ಕೊಂಡು 1.75% ಓವರ್ ದ ಕ್ವಾರ್ಟರ್ ಅಂದರೆ ವಿಚ್ ಇಸ್ ಗುಡ್. ಹಾಗೆ ಇದ್ರದ್ದು ಪ್ರೈಸ್ ಆಲ್ರೆಡಿ ಹೇಳಿದೆ, ಪ್ರೈಸ್ ತುಂಬಾ ಜಾಸ್ತಿ ಇದೆ. ಮತ್ತು ನೆಕ್ಸ್ಟು ಇನ್ನೊಂದು ನೆಗೆಟಿವ್ ಪಾಯಿಂಟ್ ಬಂದು 32.3% ಪ್ಲೆಡ್ಜ್ ಮಾಡಿದ್ದಾರೆ. ಆ ಪ್ಲೆಡ್ಜ್ ಮಾಡೋದು ಈಗ ಅದು ಏನು ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡೋಣ. ಓಕೆ, ಮುಂದುವರಿತಾ ಇದು 6.70 ಅಂತಿದೆ. ಇಟ್ ಇಸ್ ನಾಟ್ ದಟ್ ಅಲಾರ್ಮಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಏನಕ್ಕೆ ಅಂತಂದರೆ ಯೂಶ್ವಲಿ 50% ಅಬೋವ್ ಇದೆ ಅಂತಂದಾಗ ಸ್ಟಾಕ್ಸು ನಾವು ಪ್ರಮೋಟರ್ದು, ಸೊ ಇಟ್ ಈಸ್ ಎ ಬೆಟರ್ ಪ್ಲೇಸ್ ಅಂತ ಅಂದ್ಕೊಳ್ಳೋಣ. ಆಯಿತಾ, ಈಗ ನೋಡೋಣ. ಈಗ ಪಿಯರ್ ಕಂಪ್ಯಾರಿಸನ್ ಎಲ್ಲ ನಿಮಗೆ ಇದು ಬಿಟ್ಬಿಡ್ತೀನಿ. ಬಟ್ ನಾನು ಇದನ್ನು ಅನಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು ಸ್ಕ್ರೀನರು. ನಾನು ಮೋಸ್ಟ್ ಆಫ್ ದ ಕಾಲ್ಸ್ಗೆ ನಾನು ಸ್ಕ್ರೀನರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಸ್ ನೋಡೋಣ. ಸೊ ಇಲ್ಲಿ ಸೇಲ್ಸ್ ಬಂದು ಪ್ರತಿ ಕ್ವಾರ್ಟರ್ಗೂ ಇಂಪ್ರೂವ್ ಆಗ್ತಾಯಿದೆ. ಸ್ಟಾರ್ಟಿಂಗ್ ಸೆಪ್ಟೆಂಬರ್ 2022ನಲ್ಲಿ 52 ಇತ್ತು, ಈಗ 225 ಇದೆ. ಆ್ಯಂಡ್ ಎವ್ರಿ ಕ್ವಾರ್ಟರು ದೇರ್ ಇಸ್ ಎ ಗ್ರೋತ್. ಓಕೆ, ನೀವು ಮಧ್ಯ ನೋಡ್ಬೋದು ಸ್ವಲ್ಪ ಡಿಕ್ಲೈನ್ ಆಗಿರ್ಬೋದು, ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ. ಹಾಗೆ ಇದ್ರದ್ದು ಪ್ರಾಫಿಟ್ಟು ನೋಡಿ 59 ಈಗ ಕರೆಂಟ್ ಇದೆ ಆಪ್ರೇಟಿಂಗ್ ಪ್ರಾಫಿಟು. ಅದ್ರ ಇಂಪ್ಯಾಕ್ಟು EPS ಮೇಲೆ ರಿಫ್ಲೆಕ್ಟ್ ಆಗುತ್ತೆ. EPS ಅಂತ ಅಂದರೆ ಅರ್ನಿಂಗ್ ಪರ್ ಶೇರು. ಪ್ರತಿಯೊಂದು ಈಕ್ವಿಟಿಗೂ ಅದ್ರ ಪ್ರಾಫಿಟ್ನ ಡಿವೈಡ್ ಮಾಡಿ ವಾಟ್ ಈಸ್ ದ ಔಟ್ಕಮ್ ಆಫ್ EPS ಅನ್ನೋದನ್ನ ಡಿಟರ್ಮೈನ್ ಮಾಡ್ತಾರೆ. ಅದು 0.98 ಇದೆ. ಸೊ ಇನ್ನೇನು ಇಯರ್ ಮಾಡಿದಾಗ ಇದೆಲ್ಲ 4 ಪಾಯಿಂಟು ಕಂಬೈನ್ ಆಗುತ್ತೆ. ಸೊ ಈ 4 ಪಾಯಿಂಟು ಕಂಬೈನ್ ಮಾಡಿದಾಗ ಟೋಟಲ್ EPS ಬಂದು ಅರ್ನಿಂಗ್ಸ್ ಪರ್ ಶೇರ್ ಬಂದು ಅರೌಂಡ್ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ, 2.39. ಸೊ 2.39 ಡಿವೈಡೆಡ್ ಬೈ 268 ಮಾಡಿದಾಗ ಅದರದ್ದು ಸ್ಟಾಕ್ ಪಿ ಇ ಬರುತ್ತೆ. ಸೊ ಹಾಗೆ ಪಿ ಇ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇನ್ ಕೇಸ್ ಇನ್ ಫ್ಯೂಚರು ಇದು ಪಿ ಇ ಹೆಂಗೆ ರಿಡ್ಯೂಸ್ ಆಗುತ್ತೆ ಅಂತ ಅಂದರೆ ಆ್ಯಸ್ ಆ್ಯಂಡ್ ವೆನ್ ದ ಪ್ರಾಫಿಟ್ ಗ್ರೋಸ್, ಇಲ್ಲಿ EPS ಜಾಸ್ತಿ ಆಗ್ತಿದ್ದಂಗೆ ಈ ಪಿ ಇನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಕಂಪನಿ ಇಸ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ಫ್ಯೂಚರ್. ಆಯಿತಾ, ಇದನ್ನು ಹೇಳ್ತಾ ನಾನು ನೆಕ್ಸ್ಟು ಇನ್ನೊಂದು ಫ್ಯಾಕ್ಟರ್ನ ಮಾತಾಡಬೇಕಿತ್ತು. ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ಸ್ ಗ್ರೋತು ಚೆನ್ನಾಗಿದೆ. ಬಟ್ ಹಾಗೆ ಇಲ್ಲಿ ನೋಡಿ ಇಂಟ್ರೆಸ್ಟ್ ರೇಟು ಜಾಸ್ತಿ ಆಗ್ತಾಯಿದೆ. ಇಂಟ್ರೆಸ್ಟ್ ರೇಟ್ ಎಂತಕ್ಕೆ ಜಾಸ್ತಿ ಆಗ್ತಾಯಿದೆ ಇಲ್ಲಿ, ಇದರ ಅರ್ಥ ಕಂಪನಿಯವರು ಸಾಲ ಮಾಡಿದ್ದಾರೆ, ಆ ಸಾಲನ ತೀರ್ಸೋಕ್ಕಾಗಿ ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ. ಸೊ ಇದು ಅಷ್ಟೇ ಎವ್ರಿ ಕ್ವಾರ್ಟರು ಇನ್ಕ್ರೀಸ್ ಆಗ್ತದೆ. ಇದು ಒಂದು ಅಲಾರ್ಮಿಂಗ್ ಸೈನು. ಇವರು ಕಂಪನಿಯವ್ರು ಏನಾರ ಸಾಲನ ಕಡಿಮೆ ಮಾಡಿದರೆ ಇವ್ರದ್ದು ಪ್ರಾಫಿಟಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ದಟ್ ಈಸ್ ಗುಡ್ ಫಾರ್ ದ ಕಂಪನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇದನ್ನ ಒಂದು ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋಣ. ಇದು ಓವರ್ ಆಲ್ ಇಯರ್ ಆನ್ ಇಯರ್ ಚಾರ್ಟ್ ಬೇಸಿಸ್. ಇಯರ್ ಆನ್ ಇಯರ್ ನೀವು ನೋಡ್ತಾ ಇದ್ದೀರಾ, ಕಂಪನಿ ಸ್ಟಾರ್ಟಿಂಗ್ 10 ರೂಪೀಸ್ ಪ್ರಾಫಿಟಲ್ಲಿತ್ತು, 10 crore ಪ್ರಾಫಿಟಲ್ಲಿತ್ತು ಆನ್ 2014. ಈಗ 174 crore ಪ್ರಾಫಿಟಲ್ಲಿದೆ. ಸೊ ಇಟ್ ಈಸ್ ವೆರಿ ಗುಡ್. ಮತ್ತು
ನೆಕ್ಸ್ಟ್ ಲಾಸ್ಟ್ಗೆ ನಾನು ಒಂದು ಹೆಣ್ಣು ಮಾಡಬೇಕು ಅಂತ ಇರೋದು ಪ್ರಮೋಟರ್ ಹೋಲ್ಡಿಂಗು. 2023ನಲ್ಲಿ 59 ಇತ್ತು, ಈಗ 52 ಇದೆ. ಇಟ್ ಇಸ್ ನಾಟ್ ದಟ್ ಬಿಗ್ ಆಫ್ ಎ ಚೇಂಜ್. ಬಟ್ ಆನ್ ದ ಅದರ್ ಸೈಡ್ ನೋಡಿ, FIIs 0.12 ಇದ್ದಿದ್ದು 7.83 ಇದೆ. ದಿಸ್ ಈಸ್ ವೆರಿ ಗುಡ್. ಮತ್ತು ಪಬ್ಲಿಕ್ಕು 38.3 ಇದ್ದಾರೆ. ಯಾಕೆಂತಂದರೆ ಈಗ ಡಿಫೆನ್ಸ್ ಸೆಕ್ಟರ್ ಮೇಲೆ ತುಂಬ ಆಸಕ್ತಿಗೆ ಬಂದಿರೋದ್ರಿಂದ ಎಲ್ಲ ಪಬ್ಲಿಕ್ ಜಾಸ್ತಿ ಮುಗಿ ಬರ್ತಾ ಇರುತ್ತೆ. ಯೂಶ್ವಲಿ ಪ್ರಮೋಟರ್ಸು FIIs DIIs ಜಾಸ್ತಿ ಆದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅದು ಯಾವಾಗಲೂ ಗುಡ್ ಸೈನ್ ಆಗಿರುತ್ತೆ. ಸೊ ಇದನ್ನ ನಾನು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಹೇಳ್ತಾ ಇದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನ್ಯೂಟ್ರಲಲ್ಲಿ ಹಿಡೋಕ್ಬಿಡ್ತೀನಿ. ಏನಕ್ಕೆ ನ್ಯೂಟ್ರಲಲ್ಲಿ ಇಡ್ತೀನಿ ಅನ್ನೋದನ್ನು ಮುಂದೆ ಹೇಳ್ತೀನಿ, ಬೇಸ್ಡ್ ಆನ್ ಅದರದ್ದು ಪಾಸಿಟಿವ್ಸು ನೆಗೆಟಿವ್ಸ್ ಹೇಳ್ತಾ. ಸೊ ಇದು ಆನ್ ಎನ್ ಹೈಯರ್ ಲೆವೆಲ್ ಇದು ಫಂಡಮೆಂಟಲ್ ಅನಾಲಿಸಿಸ್ ಆಯಿತು. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಆಲ್ರೆಡಿ ನಾನು ಬಿಸ್ನೆಸ್ ಬಗ್ಗೆ ಏನು, ಪ್ರಾಫಿಟ್, ಇದು ಗ್ರೋತ್ ಹೇಗಿದೆ ಅನ್ನೋದ್ರ ಬಗ್ಗೆ ಕವರ್ ಮಾಡಿದೆ. ಸಿನ್ಸ್ ಇದು ಫ್ಯೂಚರ್ ಇಂಡಿಯಾದವ್ರದ್ದು ಮೋಸ್ಟ್ಲಿ ಎಕ್ಸ್ಪೆನ್ಸಸ್ ಇಸ್ ಆನ್ ಡಿಫೆನ್ಸ್ ಇಂಡಸ್ಟ್ರಿ. ಇದು ಒನ್ ಆಫ್ ದ ಸ್ಟಾಕ್ ವಿಚ್ ಐ ವುಡ್ ಲೈಕ್ ಟು ಕೀಪ್ ಇನ್ ಮೈ ರೇಡಾರ್. ಅದು ಸೊ ದಟ್ ನಾವು ಮುಂದೆ ಇನ್ವೆಸ್ಟ್ ಮಾಡಬೇಕಾದ್ರೆ ಇದನ್ನು ಕನ್ಸಿಡರ್ ಮಾಡಬೇಕು. ನಾವು ಮೂವಿಂಗ್ ಆನ್, ಇದ್ರದ್ದು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆನೂ ಮಾತಾಡೋಣ. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಈಗ ಯೂಶ್ವಲಿ ಹೇಗಿದೆ ಸ್ಟಾಕು, ಯಾವ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಅನ್ನೋದು ನೋಡೋಣ. ಸೊ ಟೆಕ್ನಿಕಲ್ ಅನಾಲಿಸಿಸ್ ವಿಷಯಕ್ಕೆ ಬಂದಾಗ ಇಲ್ಲಿ ನೋಡ್ಬೋದು, ಆಲ್ರೆಡಿ ಒಂದು ಗ್ರಾಫ್ನ ಡ್ರಾ ಮಾಡಿದ್ದೀನಿ. ಬಟ್ ಅದಕ್ಕೂ ಮುಂಚೆ ಇದು 1 ಡೇ ಚಾರ್ಟು. ಇದು ಲಾಂಚ್ ಆಗಿದ್ದು ಅರೌಂಡ್ 2018 ಅಂದ್ಕೊಳ್ತೀನಿ. 2018ಇಂದ ಅಪ್ ಟು 2023 ಅದು ಆ್ಯಕ್ಚುಲಿ ಲೋವಲ್ಲೇ ಇತ್ತು. ಸೊ ಇದು ಪೀಕಲ್ಲೇ ಇಲ್ಲ, ಅರೌಂಡ್ 9 or 10 ರೂಪೀಸಿಂದ 2025ಇಂದ ಇತ್ತು. ಬಟ್ ಆಫ್ಟರ್ 2023 ಅದರದ್ದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗ್ತು. ಹಾಗೆ ಸ್ಟಾಕ್ದು ಮೂಮೆಂಟು ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೈಡ್ ವೇಸ್ ಪ್ಯಾಟ್ರನ್ ಇದೆ. ಇದು ಇನ್ಕ್ರೀಸ್ ಆಗುತ್ತೆ ಮತ್ತು ಇಲ್ಲಿ ಸ್ಲೋ ಆಗುತ್ತೆ. ಸೊ ಇದರ ಅರ್ಥ ಏನು, ಸ್ಟಾಕ್ ಯಾವಾಗಲೂ ಒಂದು ಪಾಯಿಂಟ್ ಆಫ್ ಟೈಮ್ ಅಪ್ ಹೋಗುತ್ತೆ ಮತ್ತು ಸೈಡ್ ವೇಸ್ ಆಗುತ್ತೆ. ಈಗ ಕರೆಂಟ್ ಏನು ಟ್ರೆಂಡಿಂಗಲ್ಲಿದೆ ಅಂತ ಅಂದರೆ ಆಲ್ಮೋಸ್ಟ್ ಕಪ್ ವಿತ್ ಹ್ಯಾಂಡಲ್ ಪ್ಯಾಟ್ರನಲ್ಲಿದೆ. ಸೊ ಇದ್ದು ಪೀಕ್ ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದ ಮೇಲಿಂದ ಇಲ್ಲೊಂದು ಇದು ರೆಸಿಸ್ಟೆನ್ಸ್ ಫಾರ್ಮ್ ಆಗಿದೆ. ಸೊ ಇದನ್ನು ಸಪೋರ್ಟ್ ಲೆವೆಲ್ ಅಂತ ಅಂದ್ಕೊಳ್ಳೋಣ. ರೆಸಿಸ್ಟೆನ್ಸ್ ಅಂದ್ರೇನು, ಸಪೋರ್ಟ್ ಅಂದ್ರೇನು ಮುಂದೆ ಮಾತಾಡ್ತೀನಿ. ಬಟ್ ಇದು ಕಪ್ಪು, ಇದೊಂದು ಹ್ಯಾಂಡಲ್. ಇಲ್ಲಿ ನೋಡಿದ್ರೆ ಸ್ವಲ್ಪ ಕಪ್ಪೆ ಚಿಕ್ಕದಾಗಿದೆ, ಇದು ಹ್ಯಾಂಡಲ್ ದೊಡ್ಡದಾಗಿದೆ. ಇದರ್ಥ ಏನು ಅಂದರೆ ಸ್ಟಾಕ್ ಏನಾರ ಈ ಪಾಯಿಂಟ್ನ ಮೀರಿದ್ರೆ, ಇದು ಟೆಕ್ನಿಕಲ್ ಪಾಯಿಂಟಲ್ಲಿ ಹೇಳೋದಾದ್ರೆ, ಈಗ ಕರೆಂಟ್ಲಿ 267 ಇದೆ, ಇಲ್ಲಿ ಬಂದು 284 ಬಂದುಬಿಟ್ಟು ಅದಕ್ಕಿಂತ ಅಪ್ ಹೋಗ್ತು ಅಂತ ಅಂದರೆ, ಸೊ ಇದೇನು ಎಕ್ಸ್ಪೆಕ್ಟೇಷನ್ ಇದೆ ಅಂತಂದರೆ ಇಲ್ಲೇನು ಡೆಪ್ತ್ ಇದೆ, ಇಲ್ಲಿ ಅದೇ ಡೆಪ್ತು ಲೆವೆಲ್ಗೆ ಅದು ಸ್ಟಾಕು ಮೂವ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಇದೇನಾದ್ರು ಇದು ಬ್ರೇಕ್ ಆದರೆ ಇದು ಆಲ್ಮೋಸ್ಟು 344-345 ಹತ್ರ ಹೋಗುತ್ತೆ. ಸೊ ಇದು ಎಷ್ಟು ಟೈಮ್ ತೊಗೋಬೋದು, ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ಹಿಡಿದಿದೆಯೋ ಅಷ್ಟೇ ಟೈಮ್ ತೊಗೊಳ್ತಾ ಇದೆ. ಯೂಶ್ವಲಿ ಇದು ಚಾರ್ಟ್ ಬಂದು ಆಲ್ಮೋಸ್ಟ್ 1 year ಇದೆ. ಸೊ ಆಲ್ಮೋಸ್ಟ್ 1 yearಗೆ ಇದು ಮತ್ತೆ ಈ ಲೆವೆಲ್ ರೀಚ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಯಿತಾ, ಇದು ಬೇಸ್ಡ್ ಆನ್ ಟೆಕ್ನಿಕಲ್ ಅನಾಲಿಸಿಸ್. ನಾವು ಮೂವಿಂಗ್ ಆನ್, ಇದ್ರ ಬಗ್ಗೆ ನಾನು ಹೇಳ್ದೆ ಪಾಸಿಟಿವ್ಸು ಇದೆ, ನೆಗೆಟಿವ್ಸು ಇದೆ ಅಂತ. ಸೊ ಪ್ರಾಡಕ್ಟ್ ಸೆಕ್ಟರ್ ಬಗ್ಗೆ ಆಲ್ರೆಡಿ ಮಾತಾಡಿದೆ. ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ. ತುಂಬಾ ಪಾಸಿಟಿವ್ಸು ಇದೆ. ಪಾಸಿಟಿವ್ಸ್ ಬಗ್ಗೆ ಹೇಳೋದಾದ್ರೆ, ಈಗ ಇದಕ್ಕೆ ನ್ಯೂ ಡಿಫೆನ್ಸ್ ಆರ್ಡರ್ ಬಂದಿದೆ, more than 100 crore. ಅದು ಅನ್ಮ್ಯಾನ್ಡ್ ಏರಿಯಲ್ ಸರ್ವೆಲೆನ್ಸ್ ಸಿಸ್ಟಮ್ಗೆ. ಮತ್ತು ಇನ್ನೊಂದೇನಿದೆ ಅಂದರೆ DRDO ಅಪ್ರೂವಲ್ ಫಾರ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಇದು ಯಾವ ಥರ ಇದೊಂದು ಟೆಕ್ನಾಲಜಿ ಅಂತ ಅಂದರೆ, ನಾವು ರೇಡಾರ್ನ ಬಳಸಿ ಈಗ ಡ್ರೋನ್ಸ್ನ ಬೀಳೋದು ಅಥವಾ ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ಸ್ನ ನಾಶ ಮಾಡೋದು. ಸೊ ಆ ಥರದ್ದು ಟೆಕ್ನಾಲಜಿನ DRDO ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದೆ. ಮತ್ತು ಇವ್ರಿಗೆ ಈಗ ಅನ್ಮ್ಯಾನ್ಡ್ ಹೆಲಿಕಾಪ್ಟರ್ ಅಂದರೆ ಇದ್ದು ಲೈಸೆನ್ಸಿಂಗ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬಿಟ್ಟಿದೆ. ಅನ್ಮ್ಯಾನ್ಡ್ ಹೆಲಿಕಾಪ್ಟರ್ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು ಡ್ರೋನ್ಸ್ ಓನ್ಲಿ. ಈಗ ನಮ್ಮದು ಏನಿದೆ, ನಮ್ಮದು ಫ್ಯೂಚರ್ ಏನಿದೆ ಅಂತಂದರೆ ಎಲ್ಲ ಡ್ರೋನ್ಸ್ ಮೇಲಿರೋದ್ರಿಂದ ನಾವು ಇದು ಒನ್ ಆಫ್ ದ ಫ್ಯೂಚರ್ ಸೆಕ್ಟರ್. ಮತ್ತು ಡಿಫೆನ್ಸ್ ಇರೋದ್ರಿಂದ ಸೊ ಇದಕ್ಕೆ ಆರ್ಡರ್ಸ್ಗಳು ಬರ್ತಾ ಇದೆ. DRDO ಇಂದ ಸಹಕಾರನೂ ಸಿಗ್ತಾ ಇದೆ. ಮತ್ತು ಹೊಸ ಇನಿಷಿಯೇಟಿವ್ಸಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ಲಸ್ ಒನ್ ಮೋರ್ ಪಾಸಿಟಿವ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ನಾವು ಐಡಿಯಲ್ ಎಕ್ಸ್ಪ್ಲೋಸಿವ್ಸ್ ಬಗ್ಗೆನೂ ಮಾತಾಡಿದ್ವಿ. ಅದು ಎಕ್ಸ್ಪ್ಲೋಸಿವ್ ಸೆಗ್ಮೆಂಟ್ಗಳು ಮೂವ್ ಆಗ್ತಾ ಇರೋದ್ರಿಂದ ಅವರು ಕಂಪ್ಲೀಟ್ ಎಂಡ್ ಟು ಎಂಡ್ ಸಿಸ್ಟಮ್ ಕಡೆ ಡಿಸೈನ್ ಮಾಡೋದು, ಅಂದರೆ ಮಿಸೈಲ್ ಲಾಂಚಿಂಗಿಂದ ಹಿಡಿದು ಡೆಟೋನೇಷನ್ವರೆಗೂ. ಸೊ ಆ ಥರದ್ದೆಲ್ಲ ಮುಂದೆ ಬರ್ಬೋದು. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು ಅದನ್ನ ಪಾಸಿಟಿವ್ಸ್ ಕಡೆ ಹಾಕ್ತೀನಿ. ನೆಕ್ಸ್ಟು ನೆಗೆಟಿವ್ ಬಂತ ಅಂತಂದರೆ, ಆಲ್ರೆಡಿ ನಾನು ಹೇಳಿದೆ ಸ್ಟಾಕು 112 PE ಟ್ರೇಡ್ ಆಗ್ತಾಯಿದೆ. ಅದು ತುಂಬ ಹೈ ಇದೆ. 11200 ಇಸ್ ವೆರಿ ಹೈ. ಇದು ಐದರ್ ಇವರು ಪ್ರಾಫಿಟ್ನ ತುಂಬ ಚೆನ್ನಾಗಿ ತರಬೇಕು, ತುಂಬ ಚೆನ್ನಾಗಿ ತಂದು PEನ ರಿಡ್ಯೂಸ್ ಮಾಡಬೇಕು, ಇಲ್ಲ ಸ್ಟಾಕ್ ಶುಡ್ ಗೋ ಲೋ.
ನೆಕ್ಸ್ಟು ಇದು ಒಂದು ಕನ್ಸರ್ನಿಂಗ್ ಪಾರ್ಟು, ಪ್ರಮೋಟರ್ ಪ್ಲೆಡ್ಜ್ ಪರ್ಸೆಂಟೇಜು 32% ಕ್ಯಾಶ್ ಫ್ಲೋ ಇಶ್ಯೂ. ಇವ್ರದ್ದು ಇದುವರೆಗೂ ಕ್ಯಾಶ್ ಫ್ಲೋ ಇಶ್ಯೂ ಯಾವಾಗಲೂ ನೆಗೆಟಿವಲ್ಲಿದೆ. ಕ್ಯಾಶ್ ಫ್ಲೋ ಅಂದರೆ ಏನು, ಫಾರ್ ಎಕ್ಸಾಂಪಲ್ ನೀವೇನೋ ಬೈ ಮಾಡ್ತೀರಾ, ಅದು ಸೆಲ್ ಮಾಡಿದ್ಮೇಲೆ ನಿಮಗೆ ಇದು ಸೆಲ್ ಮಾಡಿದ್ಮೇಲೆ ಅದಕ್ಕೊಂದು ಪ್ರಾಫಿಟ್ ಬರುತ್ತಲ್ಲ, ಆ ಪ್ರಾಫಿಟ್ನ ನೀವು ರೆಕಾರ್ಡ್ಸಲ್ಲೇನೋ ಶೋ ಮಾಡ್ತಾಯಿದ್ದೀರಾ, ಬಟ್ ಆ್ಯಕ್ಚುಲಾಗಿ ನಿಮ್ಮ ಅಕೌಂಟ್ ಅದು ಬರ್ತಾಯಿಲ್ಲ. ಏನಕ್ಕೆ ಅಂತಂದರೆ ಅದು ಕ್ಲೈಂಟ್ಸಿಂದ ನಿಮಗೆ ದುಡ್ಡು ಬರೋದು ಡಿಲೇ ಆಗ್ತಾಯಿದೆ. ಅವ್ರಿಗೂ ಯೂಶ್ವಲಿ ಈ ಸೆಕ್ಟರ್ ಏನಿದೆ ಇದು ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಯಾಕೆಂದರೆ ಅವ್ರದ್ದು ಸ್ಟಾಕ್ನ ಇನ್ವೆಂಟ್ರಿ ಯಾವಾಗಲೂ ಬಿಲ್ಡ್ ಮಾಡ್ತಾ ಇರಬೇಕಾಗಿರುತ್ತೆ. ಹಾಗೆ ಎಕ್ಸ್ಪೆಂಡಿಚರ್ ಮಾಡಿದಾಗ ಅದರದ್ದೇ ಆದ ಖರ್ಚುಗಳಿರುತ್ತೆ. ಮತ್ತು ಇದನ್ನು ವಾಪಸ್ಸು ಕ್ಲೈಂಟ್ಗೆ ಅದನ್ನ ಸಬ್ಮಿಟ್ ಮಾಡಿದಾಗ ಕ್ಲೈಂಟು ಅದನ್ನು ತೊಗೊಂಡು ಟೆಸ್ಟ್ ಮಾಡಿ ಅವ್ರು ಸ್ಯಾಟಿಸ್ಫೈ ಆದಮೇಲಿಂದ ಅವ್ರದ್ದು ದುಡ್ಡನ್ನ ರಿಲೀಸ್ ಮಾಡ್ತಾರೆ. ಸೊ ಯೂಶ್ವಲಿ ಈವನ್ ಲಾಸ್ಟ್ 3 years ಯೂಶ್ವಲಿ ಕ್ಯಾಶ್ ಇನ್ವೆಂಟ್ರಿ ಅವ್ರದ್ದು ನೋಡಿದ್ರೆ ನೆಗೆಟಿವಲ್ಲೇ ಇದೆ. ಸೊ ಈ ನೆಗೆಟಿವ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಪೇಪರಲ್ಲಿ ಪ್ರಾಫಿಟ್ ಇದೆ ಹೊರತು ಆ್ಯಕ್ಚುಲಿ ಕಂಪನಿ ಜೇಬ್ ಬರೋದಕ್ಕೆ ತುಂಬ ಲೇಟ್ ಆಗ್ತಾಯಿದೆ. ಸೊ ಹಿಂಗೆ ಲೇಟ್ ಆದಾಗ ಏನಾಗುತ್ತೆ ಅಂದರೆ ಕಂಪನಿಲಿ ಏನೇ ಹೊಸ್ದಾಗೇನೋ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದರೆ ಅಥವಾ ಹೊಸ್ದಾಗೇನೋ ಒಂದು ತರಬೇಕು ಅಂದರೆ ದುಡ್ಡಿರಲ್ಲ. ದುಡ್ಡಿಲ್ದಾಗ ಏನಾಗುತ್ತೆ, ಸಾಲ ಮಾಡಬೇಕಾಗತ್ತೆ. ಸಾಲ ಮಾಡೋದು ಹೇಗೆ ಮುಂಚೆ ಹೇಳ್ದಾಗ ತುಂಬಾ ವೇರಿಯಸ್ ಇದೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಮೋಟರು ಪ್ಲೆಡ್ಜ್ ಮಾಡಿದ್ದಾರೆ. ಅದೊಂದೇ ರೀಸನ್ಗಲ್ಲ, ಈವನ್ ಅವರು ಹೊಸ ಕಂಪನಿ ಅಕ್ವಿಸಿಷನ್ ಮಾಡ್ಕೊಂಡಾಗಲೂ ಮೋಸ್ಟ್ಲಿ ಅದಕ್ಕೆಲ್ಲ ದುಡ್ಡು ಬೇಕಾಗಿರ್ತದೆ, ಅದಕ್ಕೆಲ್ಲ ಪ್ಲೆಡ್ಜ್ ಮಾಡಿರ್ತಾರೆ. ಸೊ ಹೀಗಾಗಿ ಇದು ಒಂದು ಕ್ಯಾಶ್ ಫ್ಲೋ ಇಶ್ಯೂ ಇರೋದು ಒಂದು ಚಿಕ್ಕದಾಗಿ ಕಂಡ್ರೆ ಅದು ತುಂಬಾ ಮೇಜರ್ ಇಶ್ಯೂ ಆಗಂತ ಅನಿಸುತ್ತೆ. ಬಟ್ ಇದನ್ನು ಅವ್ರು ಏನಾರು ಓವರ್ಕಮ್ ಮಾಡಿದ್ರೆ ಐ ಥಿಂಕ್ ಇನ್ ಲಾಂಗರ್ ವ್ಯೂ ಅಪೋಲೋ ಮೈಕ್ರೋಸಿಸ್ಟಮ್ ಇಸ್ ಒನ್ ಆಫ್ ದ ಬೆಟರ್ ಸ್ಟಾಕ್ಸ್ ಟು ಪರ್ಚೇಸ್. ಸೊ ಈಗ ನಾನು ಇದೆಲ್ಲ ಹೇಳ್ತಾ ಒಂದು ಪಾಯಿಂಟ್ ಹೇಳಿದೆ, ಇದೆಲ್ಲ ಮಾತಾಡಿದ್ವಿ. ವಾಟ್ ಈಸ್ ದ ಐಡಿಯಲ್ ವ್ಯಾಲ್ಯೂ ವಿ ಶುಡ್ ಎಂಟರ್ ಇನ್. ಬೇಸ್ಡ್ ಆನ್ ದಿಸ್ ನನಗನ್ಸುತ್ತೆ ಅರೌಂಡ್ 227 228 ಬಂದಾಗ ಇನ್ ಕೇಸ್ ಪರ್ಚೇಸ್ ಮಾಡೋದಕ್ಕೆ ಒಂದು ಟ್ರೈ ಮಾಡ್ಬೋದು. ಇದು ನನ್ನ ಬೈಸಲ್ ರೆಕಮೆಂಡೇಷನ್ನ ಇಲ್ಲ, ಇದು ಜಸ್ಟ್ ನಂದು ಒಂದು ಓವರ್ವ್ಯೂ. ನೀವು ಇದನ್ನು ರೆಕಮೆಂಡೇಷನ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೇಡಿ. ಇಷ್ಟು ಹೇಳ್ತಾ ನಾನು ಅಪೋಲೋ ಮೈಕ್ರೋಸಿಸ್ಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು ಮುಗಿಸ್ತೀನಿ. ಥ್ಯಾಂಕ್ ಯು. ನಿಮಗೆ ಇಷ್ಟ ಆಗಿದ್ರೆ ಈ ಕಂಟೆಂಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.